ಪ್ರೀತಿಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ವಿಶ್ವಾಸಿಗಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದಾವರ್ತಿ ಈ ದಿನದ ಸಂದೇಶಕ್ಕೆ ನಿಮ್ಮ ಆಹ್ವಾನಿಸುತ್ತಾ ನಿಮ್ಮೆಲ್ಲರನ್ನು ದೇವರ ವಿಶೇಷವಾಗಿ ಆಶ್ರಯಿಸಲೆಂದು ಆಹ್ವಾನಿಸುತ್ತೇನೆ. ಈ ದಿನದ ಪ್ರಸಂಗವನ್ನು ನಾವು ಶುರು ಮಾಡೋಕ್ಕೆ ಮೊದಲಾಗಿ ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರವಾಗಿ ನಾವು ದೇವರ ವಾಕ್ಯವನ್ನು ಕಲಿಯಕ್ಕೆ ಹೋಗೋಣವೇ? ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪ್ರೀತಿಯ ತಂದೆಯ ದೇವರೇ, ರಕ್ಷಕನೇ, ಒಡೆಯನೇ, ಹೃದಯಗಳನ್ನು ಪರೀಕ್ಷಿಸುವವನೇ, ನಮ್ಮ ಮನಸ್ಸಿರ್ತಕ್ಕಂಥ ಎಲ್ಲ ಆಲೋಚನೆಗಳ ತಿಳಿತಕ್ಕಂಥವನೇ, ಈಗೋ ಈ ಬೆಳಗಿನ ಜಾವಕ್ಕೋಸ್ಕರ ಸ್ತೋತ್ರ. ಈ ವಾಕ್ಯವನ್ನು ಕೇಳತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನೀನು ಅದ್ಭುತವಾದ ರೀತಿಯಲ್ಲಿ ಆಶೀರ್ವದಿಸಿ ಕಟಾಕ್ಷಿಸಿ ಕರುಣಿಸುತ್ತ ಬಾ. ಎಲ್ಲ ಹೃದಯಗಳನ್ನು ಶುದ್ಧ ಮಾಡು. ಯಾವ ಕಠಿಣ ಹೃದಯಗಳನ್ನು ಮೃದು ಮಾಡತಕ್ಕಂಥ ದೇವರು ನೀನು. ಇವತ್ತು ಅಶುದ್ಧ ಹೃದಯದಿಂದ ನಿನ್ನ ಆರಾಧಿಸಲಿಕ್ಕೆ ನಮಗೆ ಸಹಾಯ ಮಾಡೋದಕ್ಕೋಸ್ಕರ ಸ್ತೋತ್ರ ಹೇಳುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಪ್ರೀತಿಯ ವಿಶ್ವಾಸಿಗಳೇ, ಕರ್ತನ ನಾಮವನ್ನು ಸ್ಮರಿಸ್ತಕ್ಕಂಥ ಮಕ್ಕಳು ಸದಾ ಕಾಲವೂ ಹಚ್ಚ ಹಸುರಾಗಿ ಹಸಿರು ಗೌರಿನಲ್ಲಿ ತಂಗಾಳಿಯ ಒಂದು ಆ ಸಮುದ್ರ ರೀತಿಯಲ್ಲಿ ಯಾವಾಗಲೂ ಕ್ರಿಸ್ತನಿಗೆ ಜಯಘೋಷ ಹೇಳುತ್ತಾ ಸಂತೋಷ ಪಡತಕ್ಕಂಥ ಮಕ್ಕಳಾಗಿದ್ದಾರೆ. ಹೌದಲ್ಲವಾ? ಹೌದು. ಕಳೆದ ಸಂಚಿಕೆಗಳಲ್ಲಿ ಅನೇಕ ವಿಷಯಗಳನ್ನು ಕರ್ತನನ್ನು ಹುಡುಕಿದರೆ ಕರ್ತನು ನಮಗೆ ಸಿಕ್ಕುವನು, ಆತನನ್ನು ನಾವು ತೊರೆದು ಬಿಟ್ಟರೆ ಆತನು ನಮ್ಮನ್ನು ಶಾಶ್ವತವಾಗಿ ತಳ್ಳಿಬಿಡುವನು ಎಂಬತಕ್ಕಂಥ ವಿಷಯವಾಗಿ ಕಲಿತೀವಿ. ಆ ತಳ್ಳಿಬಿಡಬಾರದು, ಯಾವ ಕಾರಣಕ್ಕಾಗಿ ಕರ್ತನನ್ನು ಬಿಡಬಾರದು ಎಂಬತಕ್ಕಂಥ ವಿಷಯವನ್ನು ಕಲಿತುಕೊಂಡ್ವಿ. ಆತನ ಹಿಡಿದುಕೊಂಡರೆ ನಿತ್ಯ ಜೀವ ಖಂಡಿತವಾಗಿ ಸಿಗ್ತದೆ ಎಂಬತಕ್ಕಂಥ ಅಂಶವನ್ನು ಕಲಿತೀವಿ. ಇವತ್ತು ಮತ್ತೊಂದು ಅದೇ ವಾಕ್ಯದಲ್ಲಿ, ಅದೇ ವಚನದಲ್ಲಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನದಲ್ಲಿ ಮಧ್ಯಭಾಗದಲ್ಲಿ ಒಂದು ವಾಕ್ಯ ಬಹಳ ಚೆನ್ನಾಗಿ ಅಲ್ಲಿ ಬರೆದಿದೆ. ಇಲ್ಲಿ ಎಲ್ಲರ ಹೃದಯಗಳನ್ನು ಪರೀಕ್ಷಿಸುವ ಆತನು, ಏನು ಹೇಳಿದ್ರಿ? ಎಲ್ಲರ ಹೃದಯಗಳನ್ನು ತಿಳ್ಕೊಂಡಿರ್ತಕ್ಕಂಥವನು ಎಂಬುದಾಗಿ ಅದೇ ಒಂದು ಪುಸ್ತಕ ನಾವು ಓದ್ತಕ್ಕಂತಾಗಿದ್ದೇವೆ. ಇಲ್ಲಿ ದಾವೀದನು ಬರೆದ ಕೀರ್ತನೆಗಳಲ್ಲಿ 44ನೇ ಅಧ್ಯಾಯ 21ನೇ ವಚನದಲ್ಲಿ ಬಹಳ ಚೆನ್ನಾಗಿ ಅದು ಈ ಹೃದಯದ ಬಗ್ಗೆ ಕರ್ತನು ಒಂದು ವಾಕ್ಯವನ್ನು ಕೊಡ್ತಿದ್ದೇನೆ ಪ್ರೇರೆ. ಅದೇನಂತಂದರೆ, ಹೃದಯ ರಹಸ್ಯಗಳನ್ನು ಬಲ್ಲವನಾದ ದೇವರು ವಿಚಾರಿಸುತ್ತಿರಲಿಲ್ಲವೋ? ಎಲ್ಲ ಹೃದಯಗಳನ್ನು ತಿಳ್ಕೊಳ್ತಕ್ಕಂಥವನು, ಎಲ್ಲ ಸಂಕಲ್ಪಗಳನ್ನು ತಿಳ್ಕೊಳ್ತಕ್ಕಂಥವನು, ನಮ್ಮ ಹೃದಯ ರಹಸ್ಯಗಳನ್ನ ತಿಳ್ಕೊಳ್ತಕ್ಕಂಥದ್ದು ಅಲ್ವಾ ಎಂಬುದಾಗಿ ಕೇಳ್ತಕ್ಕಂಥದ್ದಾಗಿದೆ. ಹೌದು, ಎಲ್ಲ ಹೃದಯದ ರಹಸ್ಯಗಳನ್ನ ತಿಳಿದ ದೇವರು ಆತನು. ಯಾಕಂದರೆ ಆತನು ನಮ್ಮ ಸೃಷ್ಟಿಕರ್ತನು, ನಮ್ಮ ಉದ್ಧಾರಕನು, ನಮ್ಮ ಪಾಪ ರಹಿತನು, ಪಾಪ ವಿಮೋಚಕನು. ಆತನು ನಮಗೋಸ್ಕರವಾಗಿ ಪರಲೋಕದ ತೇಜಸ್ಸನ್ನು ತೊರೆದು ಈ ಭೂಲೋಕಕ್ಕೆ ಬಂದು ಒಂದು ಶುದ್ಧ ಹೃದಯವನ್ನು ಇಟ್ಟುಕೊಂಡು ಶುದ್ಧ ಹೃದಯಗಳನ್ನಾಗಿ ಮಾಡಲಿಕ್ಕೆ ಈ ಲೋಕಕ್ಕೆ ಬಂದನು ಎಂಬತಕ್ಕಂಥದ್ದಾಗಿದೆ. ಆದರೆ ಇವತ್ತು ನಮ್ಮ ಹೃದಯ ಯಾವ ಪರಿಸ್ಥಿತಿಯಲ್ಲಿದೆ ಎಂಬತಕ್ಕಂಥ ಪರೀಕ್ಷೆ ನೋಡೋಣ ಪ್ರಿಯರೇ. ವಿಶೇಷವಾದ ರೀತಿಯಲ್ಲಿ ನಾವು ಮತ್ತೊಂದಾವರ್ತಿ ಈ ವಿಷಯದಲ್ಲಿ ಕಲ್ತ್ಕೊಳ್ಳಿಕ್ಕೆ ಹೋಗುವಾಗ ನಾವು ಬಹಳ ಗಂಭೀರವಾಗಿ ಆಲೋಚನಾಪೂರ್ವಕವಾಗಿ ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ನಾವು ಸರಿಪಡಿಸಿಕೊಂಡು ದೇವರು ಕೊಟ್ಟಿರ್ತಕ್ಕಂಥ ಹೃದಯವನ್ನು ನಾವು ಶುದ್ಧವಾಗಿಟ್ಟುಕೊಂಡು ನಾವು ಆತನ ಧ್ಯಾನಿಸುವಾಗ ಆತನು ನಮಗೆ ಒಳ್ಳೆಯ ಹಾದಿಯಲ್ಲಿ ನಡೆಸ್ತಾನೆ, ರಕ್ಷಣೆ ಎಂಬತಕ್ಕಂಥ ಹಾದಿಯಲ್ಲಿ ನಮ್ಮ ನಡೆಸ್ತಾನೆ ಎಂಬತಕ್ಕಂಥದ್ದಕ್ಕೆ ಬೇರೆ ಒಂದು ಮಾತಿಲ್ಲ ಪ್ರಿಯರೇ.
ಇಲ್ಲಿ ವಿಶೇಷವಾಗಿ ಯೆಹೋವನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ ಎಂಬುದಾಗಿ ನಾವು ನೋಡಿದ್ವಿ. ಹೌದು, ಹೃದಯದ ರಹಸ್ಯಗಳನ್ನು ತಿಳ್ತಕ್ಕಂಥವನು ಆತನು. ಈಗ ನನ್ನ ಹೃದಯ ರಹಸ್ಯ ನಿಮಗೆ ತಿಳಿಲಿಕ್ಕಿಲ್ಲ, ನಿಮ್ಮ ಹೃದಯದ ರಹಸ್ಯ ನನಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮನ್ನು ಸೃಷ್ಟಿಸಿದ ಕರ್ತನು ದೇವರು ನಮ್ಮ ರಹಸ್ಯಗಳನ್ನು, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ರಹಸ್ಯಗಳನ್ನು, ಆಲೋಚನೆಗಳನ್ನು, ಹೃದಯದಲ್ಲಿರ್ತಕ್ಕಂಥ ರಹಸ್ಯಗಳನ್ನು ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ಅದರಿಂದ ನಾವು ಅಂಥ ದೇವರನ್ನು, ನಮ್ಮ ರಹಸ್ಯಗಳನ್ನು ತಿಳಿದುಕೊಂಡಿರ್ತಕ್ಕಂಥ ದೇವರನ್ನು ಇವತ್ತು ನಾವು ಸ್ಮರಿಸಲು ಸೇರಿದ್ದೇವೆ. ಯಾಕೆ ಈ ಆತನ ಬಿಟ್ಟರೆ ಯಾರು ನಮ್ಮ ಹೃದಯ ರಹಸ್ಯಗಳನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಜನ್ಮ ಕೊಟ್ಟ ತಂದೆಗಳು ಕೂಡ ನಮಗಿರ್ತಕ್ಕಂಥ ಕಷ್ಟಗಳನ್ನು, ಒಳಗಿರ್ತಕ್ಕಂಥ ನೋವುಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾವ ಪ್ರಾಣ ಸ್ನೇಹಿತನಾದರೂ ಸ್ನೇಹಿತಿಯಾದರೂ ಕೂಡ ಹೃದಯದಲ್ಲಿ ಏನಿದೆ ಎಂಬತಕ್ಕಂತ ಹೇಳಲಿಕ್ಕೆ ಬರಲ್ಲ ಪ್ರಿಯರೇ. ಆಗ್ತಾನೆ ನಾನು ಹಿಂದೆ ಮುಂದೆ ಹೋಗ್ತೇನೆ, ಹೃದಯವು ಬಹಳ ವಂಚಕ ಎಂಬುದಾಗಿ ನಾನು ಹೇಳಲಿಕ್ಕೆ ಹೋಗ್ತೇನೆ. ಅದು ಸತ್ಯದಲ್ಲಿ ಭಾಳ ಚೆನ್ನಾಗಿ ಬರೆದಿದೆ. ಆದ್ದರಿಂದ ಪ್ರಿಯ ಸ್ನೇಹಿತರೇ, ಸ್ನೇಹಿತಿಯರೇ, ಮಕ್ಕಳೇ, ಯೌವನಸ್ಥರೇ, ಹೃದಯ ಎಂಬತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದ ಅಂಗ, ಹೌದಲ್ವ? ದೇವರು ನಮಗೆ ಆ ಹೃದಯವನ್ನು ಕೊಟ್ಟಿದ್ದಾನೆ. ಆ ಹೃದಯ ಎಂಬ ಬಾಗಿಲಲ್ಲಿ ದೇವರು ನಿಂತು ತಟ್ಟುತ್ತಾ ಇದ್ದಾನೆ. ಈಗೋ ಮಗಳೇ, ಮಗನೇ, ಈಗೋ ನಿಮ್ಮ ಹೃದಯವನ್ನು ತೆಗಿ, ನಾನು ಒಳಗೆ ಬಂದು ನಿಮ್ಮ ಜೊತೆ ವಾಸ ಮಾಡ್ತೇನೆ, ನಿಮ್ಮ ಜೊತೆ ಇರ್ತೇನೆ, ಒಳ್ಳೆ ಆಲೋಚನೆ ಕೊಡ್ತೇನೆ, ಒಳ್ಳೆ ಜ್ಞಾನ ಕೊಡ್ತೇನೆ, ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ತೇನೆ ಎಂಬುದಾಗಿ ದೇವರು ನಮಗೆ ಇವತ್ತು ಕರೀತಿದ್ದಾನೆ ಪ್ರಿಯರೇ. ಆ ಕರಿವಿಕೆಗೆ ನಾವು ಹೋಗೊಟ್ಟು ಬಂದಾಗ, ಆ ಕರಿವಿಕೆಯನ್ನು ನಾವು ತಿರಸ್ಕರಿಸಿದಾಗ ಕರ್ತನು ಹೇಳ್ತಾನೆ, ನಾನು ನಿಮ್ಮನ್ನು ಖಂಡಿತವಾಗಿ ಬಿಟ್ಟು ಬಿಡ್ತೇನೆ ಎಂಬುದಾಗಿ. ಹೃದಯ ಎಂಬತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ಇವತ್ತು ಎಲ್ಲರೂ ಸಹ ಪ್ರಪಂಚದಲ್ಲಿ ಹೃದಯದ ರೋಗಕ್ಕೆ ತುತ್ತಾಗಿದ್ದಾರೆ. ಎಲ್ಲಿ ನೋಡಿ ಹಾರ್ಟ್ ಅಟ್ಯಾಕ್, ಎಲ್ಲಿ ನೋಡಿ ಹಾರ್ಟ್ ಅರೆಸ್ಟ್, ಎಲ್ಲಿ ನೋಡಿ ಹೃದಯದ ಬಾಧೆ, ಹೃದಯದ ಒಂದು ಚಿಂತೆ. ಯಾವ ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೋ, ಯಾವ ಸಮಯದಲ್ಲಿ ನಮಗೇನಾಗ್ತದೆ ಎಂಬತಕ್ಕಂಥ ಭೀತಿಯಿಂದ ತುಂಬಿದ ಜನಾಂಗ ಇವತ್ತು ನಾವಿಲ್ಲಿದ್ದೇವೆ. ಆದರೆ ಕರ್ತನು ಹೇಳ್ತಾನೆ, ಅಂತ ಹೃದಯವನ್ನು ಕೊಟ್ಟಿದ್ದೇನೆ, ನಿನ್ನ ಅಂತರಂಗವನ್ನು ನಾನು ನಿರ್ಮಿಸಿದ ನಿನ್ನನ್ನು ನಾನು ನನ್ನ ಮಗಳಾಗಿ, ನನ್ನ ಮಗನಾಗಿ ಆರಿಸಿಕೊಂಡು ನನ್ನ ಸೇವೆಯಲ್ಲಿ ನಿಮ್ಮನ್ನು ತಗೊಂಡು ಹೋಗ್ತೇನೆ ಎಂಬತಕ್ಕಂಥದ್ದಾಗಿ ಹೇಳಲಿಕ್ಕೆ ಬಂದಿದ್ದಾರೆ ಸ್ವಾಮಿ ಇವತ್ತು. ಪ್ರಿಯ ವೀಕ್ಷಕರೇ, ಅಂಥ ಹೃದಯವನ್ನು ನಾವು ಶುದ್ಧ ಮಾಡಿಕೊಳ್ತಿದ್ದರೆ, ಇಲ್ಲಿ ಇವತ್ತು ನಮ್ಮ ಹೃದಯ ಆಲೋಚನೆಗಳು ಭಾಳ ಕೆಟ್ಟದಾಗಿವೆ. ಆಗ್ತಾನೆ ಎಲ್ಲ ಕಡೆ ಕೊಲೆ, ಭಯ, ಭೀತಿ, ಏನೇನೋ ಒಂದು ಪ್ರಪಂಚದಲ್ಲಿ ಇವತ್ತು ಆಗಬಾರ್ದೆಲ್ಲ ಕೇಳ್ಕೊಂಡಿದ್ದ ಉಂಟು. ಯಾಕಂತಂದರೆ ಹೃದಯ ವಂಚಕವಾಗಿದೆ, ಹೃದಯ ಕೆಟ್ಟು ಹೋಗಿದೆ, ಹೃದಯ ಬಹಳವಾಗಿ ಮೋಸ ಬೇಡತಕ್ಕಂಥದ್ದಾಗಿದೆ. ಆಗ್ತಾನೆ ನಮ್ಮ ಸತ್ಯ ಹೇಳ್ತದೆ, ಹೃದಯವು ಯಾವ ವ್ಯಾಧಿಗೂ ನಿಲುಕದ ಒಂದು ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ ಬರೆದಿದೆ ಪ್ರಿಯರೇ. ಅದು ಓದ್ತೀನಿ ನಾನು ಆಮೇಲೆ. ಇಲ್ಲಿ ಹೇಳ್ತದೆ ವಿಶೇಷವಾಗಿ ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 10ನೇ ವಚನವನ್ನು ಓದುವಾಗ ಆ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನೋಡಿ, ಅಲ್ಲಿ ಹೇಳ್ತದೆ, ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ತುತ್ತಾಗಿದೆ. ಎಲ್ಲದಕ್ಕಿಂತ ವಂಚಕ, ಹೌದಲ್ವಾ? ಇವತ್ತು ಎಷ್ಟು ಕೆಟ್ಟ ಹೃದಯಪ್ಪ ಎತ್ತನಿಗೆ ಎಂಬುದಾಗಿ ಹೇಳ್ತೇವೆ. ಎಷ್ಟು ಕೆಟ್ಟ ಹೃದಯದ ಹೆಣ್ಣುಮಗಳು ಅಂತ ಹೇಳ್ತೇವೆ, ಎಷ್ಟು ಕೆಟ್ಟ ಹೃದಯದ ಸೊಸೆಗೆ ಹೇಳ್ತೇವೆ, ಎಷ್ಟು ಕೆಟ್ಟ ಹೃದಯ ಅಂತ ಮಗಳಿಗೆ ಹೇಳ್ತೇವೆ ಸರ್ ನಾವು. ಅಂಥ ಹೃದಯದ ಪರೀಕ್ಷೆ ಮಾಡತಕ್ಕಂಥವನು ದೇವರು ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ನಮ್ಮ ಹೃದಯವನ್ನು ಶುದ್ಧ ಮಾಡಲಿಕ್ಕೆ ಇವತ್ತು ಬಂದಿದ್ದಾನೆ. ನಮ್ಮ ಯೇಸು ಕ್ರಿಸ್ತನು ಶುದ್ಧ ಹೃದಯವನ್ನು ನಿರ್ಮಿಸಲಿಕ್ಕೆ ಎಷ್ಟು ಇಷ್ಟಪಡ್ತಾನೆ ಪ್ರಿಯರೇ. ಅಂಥ ಒಂದು ಯೋಜನೆಯಲ್ಲಿ ನಾವು ಇರೋಣ. ಇಲ್ಲಿ ಹೇಳ್ತದೆ, ಅದೇ ಯೆರೆಮೀಯನ ಪುಸ್ತಕ
ಅದೇ ಅಧ್ಯಾಯ 17ನೇ ಅಧ್ಯಾಯದಲ್ಲಿ 5ನೇ ವರ್ಷದಿಂದ ಓದೋಣ. ಭಾಳ ಚೆನ್ನಾಗಿ ಹೇಳ್ತದೆ ನೋಡಿ. ದೇವರನ್ನು ನಂಬುವವರಿಗೂ ಮನುಷ್ಯರು ನಂಬುವವರಿಗೂ ಇರುವ ತಾರತಮ್ಯ ಎಂಬುದಾಗಿ ನೋಡ್ತೇವೆ ನಾವಿಲ್ಲಿ. ದೇವರು ನಂಬಿದರೆ ನಮಗೆ ಯಾವ ಹೃದಯ ಇರ್ತದೆ, ಮನುಷ್ಯರನ್ನು ನಂಬಿದರೆ ನಮಗೆ ಯಾವ ಹೃದಯ ಇರ್ತದೆ ಎಂಬತಕ್ಕಂಥ ವಿಷಯವನ್ನು ಇಲ್ಲಿ ನಾವು ಕಲ್ತ್ಕೊಳ್ಳೋದು ಪ್ರೇರೆ. ಇಲ್ಲಿ ಹೇಳ್ತದೆ 5ನೇ ವರ್ಷದಿಂದ ನೋಡೋಣ. ಯೆಹೋವನು ಈಗ ಅನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ನೋಡಿದ್ರ, ಮನುಷ್ಯರನ್ನು ನಂಬಿದರೆ ನಾವೇನಾಗ್ತೇವೆ, ಶಾಪಗ್ರಸ್ತರಾಗ್ತಕ್ಕಂಥ ಹೇಳಿ ಧರ್ಮಶಾಸ್ತ್ರ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಯಾರು? ಮನುಷ್ಯನ ನಂಬದವರು. ದೇವರನ್ನ ಬಿಟ್ಟು ಮನುಷ್ಯರೇ ಸರಿ, ಲೀಡರ್ಸೇ ಸರಿ, ಲೀಡರ್ಸ್ ಹಿಡ್ಕೊಂಡ್ರೆಲ್ಲ ಕೆಲಸ ಸಾಧ್ಯವಾಗ್ತದೆ. ಮನುಷ್ಯನ ಹಿಂಬಾಲಿಸ್ತಕ್ಕಂಥದ್ದು, ಅವ್ರು ಮಾಡ್ತಕ್ಕಂಥ ಕರೆಯಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ದು, ಅವ್ರು ಹೇಳಿದ್ರೆ ಒಳ್ಳೆಯದಾಗ್ತದೆ. ಮನುಷ್ಯನೇ ನಮಗೆ ಬಹಳ ಮುಖ್ಯ ಎಂಬತಕ್ಕಂಥ ನಂಬಿಕೆಯುಳ್ಳ ಜನರಿಗೆ ಹೇಳ್ತದೆ ದೇವರ ವಾಕ್ಯ, ಅವರು ಶಾಪಗ್ರಸ್ತರಾಗ್ತಾರೆ. ಅವರು ಅಡವೆಯಲ್ಲಿ ಇರತಕ್ಕಂಥ ಜಾಲಿ ಮುಳ್ಳಿನ ರೀತಿ ಆಗ್ತಾರೆ ಎಂಬುದಾಗಿ ಹೇಳುತ್ತೆ. ಜಾಲಿ ಮುಳ್ಳು ಬಹಳ ವಿಷಕರವಾದ ಮುಳ್ಳು, ದೊಡ್ಡದಾಗಿರ್ತದೆ, ಅದು ಚೂಪಾಗಿರ್ತದೆ. ಚುಚ್ಚಿದ್ರೆ ಬಹಳವಾಗಿ ಆಳವಾಗಿ ಹೋಗಿ ನಮ್ಮ ಇಡೀ ಶರೀರವನ್ನೇ ನೋವುಂಟು ಮಾಡತಕ್ಕಂಥದ್ದಾಗಿದೆ. ಅಡವಿಲಿರ್ತಕ್ಕಂಥ ಜಾಲಿ ಮುಳ್ಳಿಗೆ ಸಂಬಂಧ ಯಾರು? ಮನುಷ್ಯರು ನಂಬುದವರು. ಆದರೆ ಮುಂದೆ ಹೇಳ್ತದೆ ನೋಡಿ ಭಾಳ ಚೆನ್ನಾಗಿ, ಶುಭ ಸಂಭವಿಸಿದರೂ ಅದನ್ನು ಕಾಣನು. ಎಷ್ಟು ಅವನು ಒಂದೇ ತಾತ್ಕಾಲಿಕವಾಗಿ ಅವನಿಗೆ ಶುಭ ಆಗಬಹುದು, ಆದರೆ ಅವನಿಗೆ ಎಂದಿಗೂ ಸಾಧ್ಯವಾಗುವುದಿಲ್ಲ. ಯಾವ ಶುಭ ಅವನಿಗೆ ಕಾಣೋದಿಲ್ಲ ಎಂಬುದಾಗಿ ಹೇಳ್ತದೆ. ಮತ್ತು ಯಾರು ವಾಸಿಸದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿ ಅವನದು. ಬಹಳ ಒಂದು ದೀರ್ಘವಾದ ಆಲೋಚನೆ ಪ್ರೇರೆಯಲ್ಲಿ. ಅಂಥ ಹೃದಯವನ್ನು ಇಟ್ಟುಕೊಂಡು ಮನುಷ್ಯರನ್ನು ಹಿಂಬಾಲಿಸ್ತಕ್ಕಂಥ ಹೃದಯದ ವ್ಯಕ್ತಿ ಜಾಲಿಮುಳಿಗೆ ಸಮಾನ. ಮತ್ತು ಅವನಿಗೆ ಯಾವುದಕ್ಕೆ ಹೇಳ್ತದೆ ಇಲ್ಲಿ, ಯಾವ ಚೌಳು ನೆಲವಾಗಿರುವ ಅರಣ್ಯ ಬೆಗ್ಗಾಡಿನಲ್ಲಿರ್ತಕ್ಕಂಥ ಅವನು ಎಂಬುದಾಗಿ ಹೇಳ್ತದೆ. ಯಾವ ಆಶ್ರಯ, ಯಾವ ಆಸಕ್ತಿ ಇಲ್ಲ ಆತನಿಗೆ, ಯಾವ ರೀತಿ ಅವನಿಗೆ ಫಲ ಸಿಕ್ಕೋದು ಎಂಬುದಾಗಿ ಇಲ್ಲಿ ನೋಡ್ತೇವೆ ಪ್ರಿಯರೇ. ಆಮೇಲೆ ಯಾವನು ಯೆಹೋವನ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸೆವಾಗಿದ್ದಾನೋ ಅವನು ಧನ್ಯನು. ಯೆಹೋವನಲ್ಲಿ ಭಯಭಕ್ತಿಗಳು ಧನ್ಯನು. ಯೆಹೋವನಲ್ಲಿ ಯಾರು ಆತುಕೊಂಡಿದ್ದಾರೆ ಧನ್ಯನು. ಯೆಹೋವನಲ್ಲಿ ಯಾರು ವಿಶೇಷವಾದ ರೀತಿಯಲ್ಲಿ ತಮ್ಮ ಹೃದಯಗಳನ್ನ ಸಮರ್ಪಿಸುತ್ತಾರೋ ಅಂಥವರು ಧನ್ಯರು ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಮತ್ತು ನೀರಾವರಿಯಲ್ಲಿ ನೋಡಿ ಭಾಳ ಚೆನ್ನಾಗಿ ಹೇಳುತ್ತೆ ವಾಕ್ಯ, 8ನೇ ವಾಕ್ಯ. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರೋನು. ಯಾರು? ಕರ್ತನಲ್ಲಿ ಇದ್ದವರಿಗೆ, ದೇವರಲ್ಲಿ ಬೆಳೆದವರಿಗೆ. ಮನುಷ್ಯರ ಮೇಲೆ ನಂಬಿಕೆ ಇಟ್ಟವರು, ಮನುಷ್ಯರ ಮೇಲೆ ಹೃದಯನ ಕೊಟ್ಟಿರ್ತಕ್ಕಂಥವರು ಜಾಲಿ ಮರದ ಮುಳ್ಳಿಗೆ, ಬೆಗ್ಗಡಿನ ಮರಿಗೆ, ಕರ್ತನಲ್ಲಿರ್ತಕ್ಕಂಥವನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರ್ತಕ್ಕಂಥವರು, ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಿರ್ತಕ್ಕಂಥವರು, ನಿತ್ಯ ಜೀವಕ್ಕೆ ಆತುರ ಪಡತಕ್ಕಂಥವರು, ಯೇಸು ಕ್ರಿಸ್ತನ ನಿಜವಾದ ದೇವರು ಎಂಬುದಾಗಿ ಹೇಳ್ತಕ್ಕಂಥವರು ಯಾವ ರೀತಿ ಇರ್ತಾರೆ? ಹಸುರಲೆಯನ್ನು ನೀರಾವರಿಯಲ್ಲಿ ಇಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಹೋಲಿಕೆಯಾಗಿದೆ. ಸದಾ ಕಾಲವು ಫಲ ಕೊಡುತ್ತ ಮರ. ನೋಡಿ ಎಷ್ಟು ಸುಂದರವಾದ ವಾಕ್ಯ, ಎಷ್ಟು ಸರಳವಾದ ವಾಕ್ಯ ದೇವರು ನಮಗೆ ಕೊಡ್ತಾನೆ. ಈ ವಾಕ್ಯ ಅನ್ನೋದು ಭಾಳ ಸಂತೋಷವಾಗ್ತದೆ ನನಗೆ ಮಾತ್ರ.
ನಿಮಗೂ ಕೂಡ ಇಂಥ ಒಂದು ಸಂತೋಷ ಬರಲಿ ಎಂದು ನಾನು ಇವತ್ತು ನಿಮ್ಗೆ ಹೇಳ್ತಕ್ಕಂಥನಾಗಿದ್ದೇನೆ ಪ್ರೇರೆ. ಅಂಥ ಒಂದು ಶುದ್ಧ ಹೃದಯವನ್ನು ನಿರ್ಮಿಸುವಾಗ ಆಗ ಮುಂದೆ ಹೇಳ್ತದೆ, ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ತುತ್ತಾಗಿದೆ. ಅದನ್ನು ಯಾರು ತಿಳಿದಾರು, ಯಾರು ತಿಳಿಯಕ್ಕೆ ಸಾಧ್ಯವಿಲ್ಲ. ಯೆಹೋವನಿಗೆ ಮಾತ್ರ, ದೇವ್ರಿಗೆ ಮಾತ್ರ ಗೊತ್ತುಂಟು ನಮ್ಮ ಹೃದಯಗಳ ಆಲೋಚನೆಗಳು. ಹಾಗಾದಾಗ ಹೇಳ್ತದೆ ನೋಡ್ರಿ ಇಲ್ಲಿ, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡೆದಿಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರಿಂದ್ರಿಯವನ್ನು ಶೋಧಿಸುವನು ಆಗಿದ್ದೇನೆ ಎಂಬುದಾಗಿ ಕರ್ತ ನಮಗೆ ಹೇಳ್ತಕ್ಕಂಥದ್ದಾಗಿದೆ ಪ್ರಿಯರೇ. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನಲ್ಲಿದ್ದವರಿಗೆ ಹೃದಯವು ಯಾವತ್ತಿಗೂ ವಂಚಕ ಆಗುವುದಿಲ್ಲ. ಯೇಸು ಕ್ರಿಸ್ತ ನಾಮವನ್ನು ಪ್ರಚುರಪಡಿಸುವರು, ಆತನ ನಾಮವನ್ನು ಅನೇಕ ಮಕ್ಕಳಿಗೆ ಹೇಳಿ ಆತನ ನಡೆಗೆ ತರ್ತಕ್ಕಂಥವರು ಹಚ್ಚ ಹಸಿರಾಗಿ ಬೆಳೆಯುತ್ತಾರೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆದರೆ ನಮ್ಮ ಹೃದಯಗಳನ್ನು ವಿಶೇಷವಾದ ದೇವರಿಗೆ ನಾವು ಮೀಸಲಿಡೋಣ. ಹೃದಯಗಳನ್ನು ನಾವು ಆತನಿಗೆ ನಾವು ಇಟ್ಟು ಹೋಗುವಾಗ ದೇವರು ನಮ್ಮ ಖಂಡಿತ ಆಶೀರ್ವಾದ ಮಾಡ್ತಾನೆ ಪ್ರಿಯರೇ. ಮತ್ತು ಪೌಲನು ರೋಮಾಪುರದವರಿಗೆ ಒಂದು ವಿಶೇಷವಾದ ಸಂದೇಶವನ್ನು ಕಳಿಸಿದ ನೋಡ್ರಿ. ಆ ಸಮಯದಲ್ಲಿ 8ನೇ ಅಧ್ಯಾಯ 27ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಆತನು ನಮಗೆ ಒಂದು ವಾಕ್ಯವನ್ನು ಕೊಡ್ತಿದ್ದಾನೆ. ಓದೋಣ ಅದನ್ನು. 8ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳ್ತದೆ, ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ ಪವಿತ್ರಾತ್ಮನ ಮನೋಭಾವವು ಏನೆಂದು ತಿಳಿದಿದೆ. ಆತ್ಮನು ದೇವರ ಚಿತ್ತಾನುಸಾರವಾಗಿ ದೇವಜನರಿಗೋಸ್ಕರ ಬೇಡಿಕೊಳ್ಳುವನೆಂದು ಆತನು ಬಲ್ಲನು. ವಿಶೇಷವಾಗಿ ಇಲ್ಲಿ ಪವಿತ್ರಾತ್ಮನು ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದಾಗ ಆತನು ತನ್ನ ಕೆಲಸವನ್ನು ಮಾಡ್ತಾನೆ. ಪವಿತ್ರಾತ್ಮನು ವಿಶೇಷವಾದ ರೀತಿಯಲ್ಲಿ ನಮ್ಮ ಹೃದಯಗಳನ್ನು ಶೋಧಿಸ್ತಕ್ಕಂಥವನಾಗಿದ್ದಾನೆ. ಪವಿತ್ರಾತ್ಮನು ನಮ್ಮ ಅಂತರಾಳದ ಮನಸ್ಸಂಕಲ್ಪಗಳನ್ನ ತಿಳ್ಕೊಂಡವನಾಗಿದ್ದಾನೆ. ಆ ಪವಿತ್ರಾತ್ಮನ ಸಹಾಯದಿಂದ ನಾವು ಏನನ್ನೂ ಸಾಧಿಸಬಹುದು ಪ್ರಿಯರೇ. ನಮ್ಮಲ್ಲಿ ಪವಿತ್ರಾತ್ಮರು ಇದ್ದಾಗ ನಾವು ಮಾಡ್ತಕ್ಕಂಥ ಕೆಲಸಗಳು ಭಾಳ ಶುದ್ಧವಾಗಿರ್ತದೆ, ನಮ್ಮ ಹೃದಯ ಶುದ್ಧವಾಗಿರ್ತದೆ, ನಮ್ಮ ಮಾತುಗಳು ಶುದ್ಧವಾಗಿರ್ತದೆ, ನಮ್ಮ ಆಲೋಚನೆಗಳು ಬಹಳ ಶುದ್ಧವಾಗಿರ್ತವೆ ಎಂಬತಕ್ಕಂಥ ವಾಕ್ಯವನ್ನು ನಾವಿಲ್ಲಿ ಕಲಿತಕ್ಕಂಥರಾಗಿದ್ದೇವೆ. ನೋಡಿ, ಭಾಳ ಚೆನ್ನಾಗಿ ಹೇಳ್ತದೆ, ಆದರೆ ಹೃದಯಗಳನ್ನು ಶೋಧಿಸಿ ನೋಡುವಾತನಿಗೆ. ನೋಡಿ, ನಮ್ಮ ಹೃದಯಗಳನ್ನು ಕ್ಲೀನ್ ಮಾಡ್ತಾನೆ, ಕ್ಲೀನಿಂಗ್ ದ ಹಾರ್ಟ್. ಯಾಕಂದರೆ ಹೃದಯವು ಯಾವುದಕ್ಕೆ ಆಗಿದೆ, ಏನಕ್ಕೆ ತುತ್ತಾಗಿದೆ? ಗುಣವಾಗದ ರೋಗಕ್ಕೆ ತುತ್ತಾಗಿದೆ. ಅದಕ್ಕೆ ತನ್ನ ಪವಿತ್ರ ಆತ್ಮ ನಮ್ಮ ಹೃದಯವನ್ನು ಶೋಧಿಸ್ತಾನೆ ಪ್ರಿಯ. ಯಾವಾಗ ನಾವು ನಮ್ಮ ಹೃದಯಗಳನ್ನು ಆತನಿಗೆ ಕೊಟ್ಟಾಗ, ನಮ್ಮ ಹೃದಯಗಳನ್ನು ಆತನಿಗೆ ಸಮರ್ಪಿಸಿದಾಗ ಆತನು ನಮ್ಮ ಹೃದಯಗಳನ್ನು ಪರೀಕ್ಷೆ ಮಾಡ್ತಕ್ಕಂಥವನಾಗಿದ್ದಾನೆ ಪ್ರಿಯರೇ. ಹೌದು ನನ್ನ ಪ್ರೀತ ಸಹೋದರ ಸಹೋದರಿಯರೇ, ಹೃದಯದ ರಹಸ್ಯಗಳನ್ನು ತಿಳಿದ ದೇವರು ಕರ್ತನು ನಮ್ಮ ಹೃದಯದ ಆಲೋಚನೆಗಳನ್ನು ತಿಳಿದು ನಮ್ಮನ್ನು ತನ್ನ ಹಾದಿಯಲ್ಲಿ ನಡೆಸ್ತಕ್ಕಂಥ ಕರ್ತನಾಗಿದ್ದಾನೆ. ಸದಾಕಾಲವೂ ನಮಗೆ ಆತನ ಆಲೋಚನೆಗಳಲ್ಲಿ ನಾವು ಬೆಳೆಯುವಾಗ, ಆತನ ಸತ್ಕಾರ್ಯಗಳನ್ನು ಮಾಡುವಾಗ, ಆತನ ವಾಕ್ಯಗಳನ್ನು ನಾವು ಇತರರಿಗೆ ಹಂಚುವಾಗ ದೇವರು ನಮಗೆ ಯಾವ ರೋಗವನ್ನು ಬರೆಸೋದಿಲ್ಲ ಪ್ರಿಯರೇ. ಯಾವ ಕಾರಣಕ್ಕೂ ವಂಚನೆಗೆ ನಾವು ಒಳಗಾಗುವುದಿಲ್ಲ, ಶೋಧನೆಗೆ ಒಳಗಾಗುವುದಿಲ್ಲ. ಯಾವಾಗ ನಾವು ಹಚ್ಚ ಹಸಿರಾಗಿ ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರ್ತಕ್ಕಂಥ ಮರಗಳಾಗಿ ನಾವು ಪರಿವರ್ತನೆಗೊಳ್ಳುತ್ತೇವೆ, ಬೆಳೆದಿದ್ದೇವೆ ಎಂಬುದಾಗಿ ಹೇಳ್ತದೆ ಪ್ರಿಯರೇ. ದೇವ್ರ ವಾಕ್ಯ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇದು ದೇವರು ಕೊಟ್ಟ ಒಂದು ದೊಡ್ಡ ಆಶೀರ್ವಾದ ಮಾನವನಿಗೆ. ಇದನ್ನು ಓದಿದವರು, ಇದನ್ನು ನಂಬಿದವರು ಯಾವತ್ತೂ ಹಾಳಾಗೋದಿಲ್ಲ, ದಾರಿ ತಪ್ಪು ಹೋಗೋದಿಲ್ಲ. ಅವರು ಸದಾಕಾಲ ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರಗಳಾಗಿ ಇರತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಮಗೆ ಕೀರ್ತನೆಗಳು ನಾವು ಓದ್ತೇವೆ ಪ್ರೇರೆ. 23ನೇ ಕೀರ್ತನೆ ಓದಿದ್ರೆ ಭಾಳ ಸುಂದರವಾಗಿದೆ.
ಯೆಹೋವನು ನನಗೆ ಕುರುಬನನ್ನು ಕೊಡುತ್ತೆ ಬಿಡೋನು. ನಾನು ಯಾವಾಗಲೂ ಏನು ಮಾಡ್ತೇನೆ, ಹಸಿರು ಗಾವಲಲ್ಲಿ ನೀನು ತಂಗಿಸ್ತೇನೆ ಎಂಬುದಾಗಿ ಹೇಳುತ್ತೆ. ನೀರಿನ ಕಾಲುಗಳ ಬಳಿ ನಡೆಸ್ತೇನೆ ಎಂಬುದಾಗಿ ಹೇಳುತ್ತೆ. ಬಹಳ ಆ 23ನೇ ಕೀರ್ತನೆ ಬಹಳ ಬಹಳ ಅದ್ಭುತವಾದ ಕೀರ್ತನೆ, ಬಹಳ ಪ್ರಿಯವಾದ ಕೀರ್ತನೆ. ಎಲ್ಲ ಮಕ್ಕಳಿಗೂ ಅದಕ್ಕೆ ಗೊತ್ತಿದೆ. ಅದರಿಂದ ನಮಗೂ ಕೂಡ ಸ್ವಾಮಿ ಅದನ್ನು ಕಲಿಸ್ತಾನೆ ಪ್ರಿಯರೇ. ನಿಮ್ಮ ಹೃದಯ ಕಳಗೊಳ್ಳದೇ ಇರಲಿ. ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ, ನಾನು ಯುಗದ ಸಮಾಪ್ತಿಯವರೆಗೆ ನಮ್ಮ ಜೊತೆಯಲ್ಲಿ ಬರುತ್ತೇನೆ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ಪ್ರಿಯರೇ. ಇವತ್ತು ಹೃದಯವನ್ನು ಕಠಿಣ ಮಾಡಿಕೊಳ್ಳೋದನ್ನು ಬಿಡೋಣ. ಹೃದಯದ ಆಲೋಚನೆಗಳನ್ನು ನಾವು ದೇವ್ರಿಗೆ ಒಪ್ಪಿಸೋಣ. ನಮ್ಮೆಲ್ಲ ಥರದ ಬೇಡಿಕೆಗಳನ್ನ ಆತನ ಮುಂದೆ ಇಡೋಣ ಪ್ರಿಯರೇ. ಆ ಬೇಡಿಕೆಗಳು ಆತನಿಗೆ ಸಮರ್ಪಿಸಿದಾಗ, ಪ್ರಾರ್ಥನೆ ಮುಖಾಂತರವಾಗಿ ನಾವು ಆತನಲ್ಲಿ ಒಂದಾಗುವಾಗ ನಮಗೆ ಶುದ್ಧ ಹೃದಯ ನಿರ್ಮಿತವಾಗ್ತದೆ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ನಿಂತು ತಟ್ಟುತ್ತಾ ಇದ್ದಾನೆ. ಈ ಪಾಪ ಹೃದಯ ಬಾಗಿಲಲ್ಲಿ, ಪಾಪದಿಂದ ತುಂಬಿದ ಈ ಕಲ್ಮಶ ಹೃದಯದಲ್ಲಿ ಯೇಸು ಕ್ರಿಸ್ತನು ಇವತ್ತು ತಟ್ಟುತ್ತಾ ಇದ್ದಾನೆ ಪ್ರಿಯರೇ. ಆ ತಟ್ಟುವ ಶಬ್ದವನ್ನು ಕೇಳಿ ನಾವು ನಮ್ಮ ಹೃದಯಗಳನ್ನು ತೆರೆದಾಗ ಆತನು ಬಂದು ನಮ್ಮ ಶುದ್ಧ ಹೃದಯವನ್ನು ಮಾಡಿ ನಮಗೆ ಒಳ್ಳೆಯ ಆಲೋಚನೆಗಳನ್ನು, ಒಳ್ಳೆಯ ವಾಕ್ಯಗಳನ್ನು ನಮಗೆ ಕೊಡ್ತಕ್ಕಂಥವನಾಗಿದೆ ಪ್ರಿಯರೇ. ಪ್ರಿಯ ಸಹೋದರ ಸಹೋದರಿಯರೇ, ಈಗೋ ಯೇಸು ಕ್ರಿಸ್ತನು ಬೇಗ ಬರತಕ್ಕಂಥವನಾಗಿದ್ದಾನೆ. ಯೇಸು ಕ್ರಿಸ್ತನು ಮೇಘಗಳ ಮಧ್ಯದಲ್ಲಿ ಬರ್ತಕ್ಕಂಥವನಾಗಿದ್ದಾನೆ. ಅಸಂಖ್ಯ ದೂತರ ಜೊತೆಯಲ್ಲಿ ಬರ್ತಕ್ಕಂಥವನಾಗಿದ್ದಾನೆ. ಮತ್ತು ಆತನು ಬರುವಾಗ ಮಹಾಶಬ್ದ ಉಂಟಾಗ್ತಂಬುದಾಗಿ ಹೇಳ್ತಾರೆ. ಆ ಸಮಯದಲ್ಲಿ ಜೀವದಲ್ಲಿರ್ತಕ್ಕಂಥ ನಾವುಗಳು ಆತನ ಜೊತೆ ಹೋಗುವಾಗ ನಮಗಿಂತ ಸತ್ತ ಮೊದಲನೇವರು ಎದ್ದು ಅವ್ರ ಜೊತೆಯಲ್ಲಿ ನಾವು ಕಣ್ಣು ರೆಪ್ಪೆ ಬಡಿಯುವರಷ್ಟರೊಳಗಾಗಿ ಮಾರ್ಪಟ್ಟು ಆತನ ಜೊತೆಯಲ್ಲಿ ನಿತ್ಯ ಜೀವಿಗೆ ಹೋಗ್ತೇವೆ ಅಂತಕ್ಕಂಥ ವಾಕ್ಯ ಹೊಡ್ತೇವೆ ಪ್ರಿಯರೇ. ಕರ್ತನೇ ನಮ್ಮ ರಕ್ಷಕನು, ಕರ್ತನ ನಮ್ಮ ಹೃದಯಗಳನ್ನ ಆಶ್ರಯ ಮಾಡ್ತಕ್ಕಂಥ ಎಂಬುದಾಗಿ ಹೇಳಿ, ಕರ್ತನ ನಂಬುದವರು, ಯೇಸು ಕ್ರಿಸ್ತನ ನಂಬುದವರು ಎಂದಿಗೂ ನಾಶವಾಗುವುದಿಲ್ಲ. ಅವ್ರಿಗೆ ನಿತ್ಯ ಜೀವಿತ ಬಾಗಿಲು ಸದಾಕಾಲ ಖಂಡಿತವಾಗಿ ಸಿಗ್ತದೆ ಎಂಬತಕ್ಕಂಥ ನಂಬಿಕೆಯಲ್ಲಿ ನಾವು ಬೆಳೆದು ನಮ್ಮ ಹೃದಯಗಳನ್ನು ಕರ್ತನಿಗೆ ಒಪ್ಪಿಸಿ, ಈಗೋ ಸ್ವಾಮಿ ನಮ್ಮನ್ನು ಆಶೀರ್ವದಿಸುವುದಾಗಿ ಹೇಳುವಾಗ ಕರ್ತನ ನಮ್ಮನ್ನು ಆಶೀರ್ವದಿಸಿ ಆತನ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಾನೆ ಎಂಬತಕ್ಕಂಥದ್ದಲ್ಲಿ ಸತ್ಯ ಎಂಬುದು ತಿಳಿದು ಒಂದು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಹೌದು ಸ್ವಾಮಿ, ನಮ್ಮ ಈ ಅಶುದ್ಧ ಹೃದಯಗಳನ್ನು ಶುದ್ಧೀಕರಿಸಿ ನಮ್ಮನ್ನು ನಿರ್ಮಲರನ್ನಾಗಿ ಶುದ್ಧರನ್ನಾಗಿ ಮಾಡಿ ನಿನ್ನ ರಾಜ್ಯದಲ್ಲಿ ಸೇರಿಸ್ತಕ್ಕಂಥವರಾಗಿ ಮಾಡು ಸ್ವಾಮಿ. ನಾವು ಕಲ್ಲಿನ ಹೃದಯವನ್ನು ಉಳ್ಳವರಾಗಿದ್ದೇವೆ. ಆ ಕಲ್ಲಿನ ಹೃದಯಗಳನ್ನು ನೀನು ಕರಗಿಸು, ಇರತಕ್ಕಂಥ ಕಲ್ಮಶವನ್ನು ತೆಗೆದುಹಾಕು, ಶುದ್ಧ ಹೃದಯವನ್ನು ನಿರ್ಮಿಸು. ಯಾಕೆಂದರೆ ಹೃದಯದ ಆಲೋಚನೆ ತಿರ್ತಕ್ಕಂಥವನು ನೀನು. ನಮ್ಮನ್ನು ರಕ್ಷಿಸಿ ಕರುಣಿಸಿ ನೀನು ಬರುವ ಸಮಯದಲ್ಲಿ ನಮ್ಮೆಲ್ಲರನ್ನ ನಿನ್ನ ಒಂದು ಹಟ್ಟಿಗೆ ಸೇರಿಸಿಕೊಳ್ಬೇಕಾಗಿ ನಾವು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್.